ರನ್ಯಾರಾವ್ ಕಂಪನಿಗೆ ಕೆಐಎಡಿಬಿ ಭೂಮಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ರನ್ಯಾಗೆ ಸೇರಿದ ಕಂಪನಿಗೆ ಭೂಮಿ ಹಂಚಿಕೆಯಲ್ಲಿ ಲೋಪನೆ ಆಗಿಲ್ಲ, ಯಾವುದೇ ಕಾನೂನು ಕೂಡ ಉಲ್ಲಂಘನೆ ಮಾಡಿಲ್ಲ. ಇಲ್ಲಿ ಸಿಎಂ ಅಧ್ಯಕ್ಷತೆಯ ಎನ್ಎಚ್ಎಲ್ಸಿ ಕಮಿಟಿಯಲ್ಲಿ ಚರ್ಚೆಯಾಗಿದ್ದರ ಬಗ್ಗೆ ಎಲ್ಲ ಪರಿಶೀಲನೆ ಆದ ಬಳಿಕವೇ ರನ್ಯಾಗೆ ನಾವು ಭೂಮಿ ಕೊಟ್ಟಿದ್ದೀವಿ. ಏನಾದರೂ ಅನುಮಾನ ಇದ್ದರೆ ಪರಿಹಾರ ಮಾಡಿಕೊಳ್ಳಬಹುದು. ಅವತ್ತು ನಾನು ಕೈಗಾರಿಕಾ ಸಚಿವನಾಗಿದ್ದೆ, ನಿಜ, ಲೋಪ ಆಗಿಲ್ಲ. ಇಲ್ಲಿ ಈಗ ರನ್ಯಾಗೆ ಭೂಮಿ ಕೊಟ್ಟವ್ರು ಯಾರು ಅಂತ ಪ್ರಶ್ನೆ ಬಂತು. ಇಮ್ಮಿಡಿಯೇಟ್ಲಾಗಿ ಎಂ ಬಿ ಪಾಟೀಲ್ ಎದ್ದಿಂದುಕೊಳ್ತಾರೆ, ಸ್ವಾಮಿ ಈ ಒಂದು ಭೂಮಿ ಕೊಟ್ಟಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ, ಅವತ್ತಿಗೆ BJP ಗೌರ್ಮೆಂಟ್ ಇತ್ತಲ್ಲ, ಆ BJP ಗೌರ್ಮೆಂಟಲ್ಲೇ ಮುರುಗೇಶ್ ನಿರಾಣಿ ಅವರು ಮಂತ್ರಿಯಾಗಿದ್ದಾಗಲೇ ಕೊಟ್ಟಿರ್ತಕ್ಕಂಥ ಭೂಮಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು. ಹೇಳಿದಾಗ ಇಮ್ಮಿಡಿಯೇಟ್ಲಿ ಮುರುಗೇಶ್ ನಿರಾಣಿ ರಿಯಾಕ್ಟ್ ಮಾಡಬೇಕಾದಕ್ಕೆ, ಇಲ್ಲ ನಾವು ಭೂಮಿ ಕೊಟ್ಟಿದ್ದು ನಿಜ, ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿಯೇ ಮೀಟಿಂಗನ್ನು ಮಾಡಿಬಿಟ್ಟೆ ನಾವು ಅವರಿಗೆ ಭೂಮಿ ಕೊಟ್ಟಿದ್ದೀವಿ. ಈ ಭೂಮಿ ಹಂಚಿಕೆ ಸಂಬಂಧಪಟ್ಟಂತೆ ಯಾವುದೇ ಥರ ಲೋಪವನ್ನು ಅವತ್ತಿನ BJP ಸರ್ಕಾರ ಮಾಡಿಲ್ಲ. ಏನಾದರೂ ಅನುಮಾನ ಇದ್ದರೆ ಪರಿಹಾರ ಮಾಡ್ಕೊಳ್ಬಹುದು ಇದಕ್ಕೆ ಅಂತ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತ ಹೇಳಿ ನಿರಾಣಿ ಮಾತಾಡಿದ್ದಾರೆ. ಅನ್ನುವಂಥ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ, ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ